ನಾನಿವತ್ತು ಬಂದಿದ್ದೀನಿ ತುಮಕೂರಿನ ಸಿರಾ ತಾಲೂಕಿನ ದ್ವಾರಳು ಎಂಬ ಗ್ರಾಮದಲ್ಲಿ ನೆಲೆಸಿರುವ ಉಡಸಲಮ್ಮ ದೇವಿ ದೇವಾಲಯಕ್ಕೆ. ಈ ದೇವಾಲಯದ ವಿಶೇಷತೆ ಏನಂದರೆ, ಈ ದೇವಿಯ ಸನ್ನಿಧಿಯಲ್ಲಿರುವ ಕಲ್ಲಿನ ಮೇಲೆ ಕುಳಿತು ನಿಮ್ಮ ಮನಸ್ಸಿನಲ್ಲಿರುವ ಬೇಡಿಕೆಗಳನ್ನ ತಾಯಿ ಮುಂದಿಟ್ಟರೆ ಆ ಬೇಡಿಕೆ ಈಡೇರುತ್ತಾ ಇಲ್ವಾ ಅನ್ನೋದನ್ನು ಅಲ್ಲೇ ತಿಳಿಸ್ತಾ ಅಂತೆ. ಹೇಗಂದರೆ, ನೀವು ಕುಳಿತಿರುವ ಕಲ್ಲು ಏನಾದರೂ ಬಲಕ್ಕೆ ತಿರುಗಿದರೆ ಆ ಬೇಡಿಕೆ ಈಡೇರುತ್ತೆ ಅಂತ ಅರ್ಥ. ಒಂದು ವೇಳೆ ಎಡಕ್ಕೆ ತಿರುಗಿದರೆ ನಿಮ್ಮ ಬೇಡಿಕೆ ಈಡೇರುವುದಿಲ್ಲ ಅಂತ ಅರ್ಥ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ನಾವು ದೇವರಿಗೆ ಹೋದರೂ ಅಲ್ಲಿ ಗುಡಿ, ಗರ್ಭಗುಡಿ ಅನ್ನೋದಿರುತ್ತೆ. ಆದರೆ ಈ ಉಡಸಲಮ್ಮ ದೇವಿಗೆ ಯಾವುದೇ ರೀತಿಯಾದಂಥ ಗುಡಿ ಇಲ್ಲ. ಒಂದು ಬಯಲು ಪ್ರದೇಶದಲ್ಲಿ ಈ ತಾಯಿ ನೆಲೆಸಿದ್ದಾಳೆ. ಏನಪ್ಪ ಅಂದರೆ, ಎಷ್ಟೋ ವರ್ಷಗಳ ಹಿಂದೆ ಗುಡಿಯನ್ನು ಕಟ್ಟಲಿಕ್ಕೆ ಪ್ರಯತ್ನಿಸಿದರೂ ಆ ಪ್ರಯತ್ನ ಎಲ್ಲ ವಿಫಲವಾಗಿದೆ. ಗುಡಿ ಕಟ್ಟಿದ ಮಾರನೇ ದಿವಸ ಅದು ಬಿದ್ದು ಹೋಗಿದೆ. ಈ ತಾಯಿ ಸೂಚನೆ ಕೊಟ್ಟಿರೋದು ಏನಂದರೆ, ನನಗೆ ಯಾವುದೇ ರೀತಿಯಾದಂಥ ದೇವಸ್ಥಾನ ಬೇಡ, ನಾನು ಈ ಪ್ರದೇಶದಲ್ಲಿ ಹಾಗೆ ನೆಲೆಸಿರುತ್ತೇನೆ ಅಂತ ಸೂಚನೆ ನೀಡಿದಾಳಂತೆ. ಬನ್ನಿ ಈ ದೇವಾಲಯದ ಬಗ್ಗೆ ಇಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ. ನಿಮ್ಗೆ ಏನಾನ ಕೆಲಸ ಆಗುತ್ತೆ ಅಂತಂದ್ರೆ ಕರೆಕ್ಟಾಗಿ ಬಲಗಡೆ ತಿರುಗುತ್ತೆ. ಇಲ್ಲೂ ಆಗಲ್ಲ, ಇನ್ನು ಸ್ವಲ್ಪ ಲೇಟ್ ಅಂದ್ರೆ ಸ್ವಲ್ಪ ಬಲಗಡೆಗೆ ತಿರುಗಿಸಿ ನಿಲ್ಲುತ್ತೆ. ಇನ್ನು ಆಗದೇ ಇಲ್ಲ ಅಂದ್ರೆ ಎಡಗಡೆ ತಿರುಗುತ್ತೆ. ನಮ್ಗೆ ಒಳ್ಳೇದಾಗೈತಿ. ನಾವು ಗಂಡ್ಮಗಿನ ಇಷ್ಟು ಕೇಳ್ಕೊಂಡಿದ್ವಿ. ಇಬ್ರು ನನ್ ಹೆಣ್ಮಕ್ಳು ಗಂಡ್ಮಗಿನ ಇಷ್ಟು ಕೇಳ್ಕೊಂಡಿದ್ವಿ. ಆಗುತ್ತೆ ಅಂತಾನ ತ್ರಿಶೂಲಕ್ಕೆ ಕರ್ಕೊಂಡೋಗಿ ಕಲಿಮೆ ಕೂತಿದ್ವಲ್ಲ, ಕರ್ಕೊಂಡೋಗಿ ತಿರುಗಿಸಿ ನಿಲ್ಸಿದ್ವಿ. ನಾನು ಆಲೆ ಸುಮಾರು 2 ವರ್ಷದಿಂದನ ಚೆನ್ನಾಗಿ ನಡ್ಕೊಂತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಒಟ್ಟಿಗೆ ಚೆನ್ನಾಗಿ ಒಳ್ಳೇದಾಗೈತಪ್ಪ ಈ ತಾಯಿ ನಮ್ಮಮ್ಮಿಂದಾನ. ದಿನಕ್ಕೊಂದ್ಸಲ ಆದ್ರೂ ಮನಿಕೆ ಬಾರ್ ನಾವು ಜ್ಞಾಪಿಸ್ಕೊಂಡೆ ಮನಿಕೆ ಬಾರು. 5 ವರ್ಷದಿಂದ ಬರ್ತಾ ಇದ್ದೆ, ಒಳ್ಳೇದಾಗಿದೆ. ಆಮೇಲೆ ಇದು ಕಲ್ ತಿರ್ಗೋದು ಅದು ನಿಜ ಚೆನ್ನಾಗಾಗುತ್ತೆ. ತಿರ್ಗಿದ್ರೆ ಕರೆಕ್ಟಾಗಿ ಆಗುತ್ತೆ, ಏನು ಇದಾಗಲ್ಲ, ಫೇಲ್ ಆಗಲ್ಲ. ಆಗಿದೆ, ಕೆಲಸ ಆಗಿದೆ. ಅದೇ ಅಲ್ಲಿ ನಿಂತಿದ್ ನೋಡ, ಅದೇ ಬೈಕು ಕಳೆದೋಯ್ತು. ಇಲ್ಲಿ ಬಂದು ಕೈ ಮುಗಿದು ಹಿಂಗೆ ಕುತ್ಕೊಂಡಿದ್ದಿ. ಸಿಕ್ತಾಗಲ್ಲ ಐತಲ್ಲ, ಸಿಕ್ಕೈತೆ. ಗಾಡಿ ಸಿಕ್ಕೈತೆ. ಈ ತಾಯಿ ಫುಲ್ ಬಾರು ಪರ್ಫೆಕ್ಟ್, ಒಳ್ಳೇದು. ನಾವು ಹಾಲು ಒಂದು 5 ವರ್ಷದಿಂದ ಬದಲಾಗಿದೆ. ಒಳ್ಳೇದಾಯ್ತು. ಈ ಸರೌಂಡಿಂಗ್ ಅಲ್ಲಿ ಈ ದೇವಸ್ಥಾನ ತುಂಬಾ ಫೇಮಸ್ಸು, ಬಟ್ ಅಭಿವೃದ್ಧಿ ಆಗಿಲ್ಲ. ಬಟ್ ತುಂಬಾ ಜನಗಳಿಗೆ ಇಲ್ಲಿ ಒಳ್ಳೇದಾಗಿದೆ. ಹಾಗಾಗಿ ತುಂಬಾ ದಿನದಿಂದ ತುಂಬಾ ಜನ ಯಾವಾಗಲೂ ಬರ್ತಿರ್ತಾರೆ. ಮಂಗಳವಾರ, ಶುಕ್ರವಾರ ತುಂಬಾ ಜನ ಬರ್ತಿರ್ತಾರೆ ಇಲ್ಲಿಗೆ. ಅವ್ರವ್ರ ಅರ್ಕೆಗಳು ತೀರಿಸ್ಕೊಂಡೋಗಿರ್ಬೋದು, ಏನಾದರೂ ಕಷ್ಟ ಸುಖ ಇನ್ನೊಂದಕ್ಕೆ ಮತ್ತೊಂದಕ್ಕೆ. ಈ ನ್ಯಾಷನಲ್ ಹೈವೇ NH4 ಅಲ್ಲಿ ಪಕ್ಕದಲ್ಲೇ ಇರ್ತಕ್ಕಂತಹ ಉಡಸಲಮ್ಮ ದೇವಿ ದೇವಸ್ಥಾನ ಇದು ತುಂಬಾ ದಿನಗಳಿಂದನ ಅಭಿವೃದ್ಧಿ ಆಗಿಲ್ಲ, ಬಟ್ ತುಂಬ ಫೇಮಸ್ ಆಗಿದೆ. ಇಲ್ಲಿಗೆ ತುಂಬ ಬೆಂಗಳೂರಿಂದ ಆಗಲಿ, ಅಕ್ಕಪಕ್ಕ ಜಿಲ್ಲೆ ಹಾಗೂ ತಾಲೂಕುಗಳಿಂದ ಎಲ್ಲರೂ ಬರ್ತಾ ಇದ್ದಾರೆ. ಬಟ್ ತುಂಬ ಇರೋದ್ರಿಂದ ತುಂಬ ಒಳ್ಳೇದಾಗುತ್ತೆ. ಅದು ನಾವು ಏನು ಅಲ್ಲಿ ಕಲ್ಲಿಟ್ಬಿಟ್ಟು ನಾವೇನು ಅನ್ಕೊಂತೀವಿ, ಅದು ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಯಾವ ಥರ ತಿರುಗುತ್ತೆ ಅಂತಲ್ಲ. ಆದ್ರೂ ತುಂಬ ಜನಗೆ ಅದು ಏನು ಹೇಳುತ್ತೋ ಅದು ಅಂದ್ಕೊಂತಾರೋ ಅವ್ರಿಗೆ ಆಲ್ಮೋಸ್ಟ್ 100% ಅದೇ ಆಗುತ್ತೆ. ಹಾಗಾಗಿ ಒಂದ್ಸರಿ ಬಂದವರು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಟೈಮ್ ಬಂದವರು ಅವ್ರು ಏನು ಅರ್ಕೆ ಮಾಡ್ಕೊಂಡಿರ್ತಾರೋ, ಕೋಳಿನೋ ಕುರಿನೋ ಏನು ಅವ್ರ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಅವ್ರ ಮನಸ್ಸಿಗೆ ಅಂದಾದಷ್ಟು ಅದನ್ನು ಬಂದು ಇಲ್ಲಿ ಅರ್ಕೆನ ತಿರ್ಸ್ಕೊಂಡು ಹೋಗ್ತಾರೆ. ಇದು ಉಡಸಲಮ್ಮ ಬಂದ್ಬಿಟ್ಟು ತಾವರೆಕೆರೆ ಹತ್ರ ಬರುತ್ತೆ. ಶಿರಾ ಮತ್ತು ತಾವರೆಕೆರೆ ಮಧ್ಯೆ ನ್ಯಾಷನಲ್ ಹೈವೇ ಪಕ್ಕ ಇರೋದ್ರಿಂದ ತುಂಬ ಫೇಮಸ್ ಆಗಿದೆ. ಇಲ್ಲಿ ಬರೋಂಥವ್ರು ಎಲ್ರಿಗೂ ಒಳ್ಳೆಯದಾಗಿದೆ. ನೀವು ಯಾರಾದರೂ ತೊಂದರೆಗಳಿದ್ರೆ ಇಲ್ಲಿ ಬಂದು ಕೇಳ್ಕೊಂಡು ಇದರಿಂದ ಸರಿಪಡಿಸ್ಕೋಬೋದು. ತುಂಬ ಪವರ್ಫುಲ್ ದೇವಿ, ಇದು ತುಂಬ ಫೇಮಸ್ ಆಗಿದೆ. ಇದು ಹೆಂಗ್ ಸೃಷ್ಟಿಯಾಗಿತ್ತು, ಅದ್ರ ಬಗ್ಗೆ ಏನಾದರೂ ಇತಿಹಾಸ ಇತ್ತು? ಸರ್, ಇತಿಹಾಸ ಅಂತಂದರೆ ಅವರು ಮುಂಚೆಯಿಂದನೂ ಬರ್ತಾ ಇದ್ದಾರೆ. ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ತುಂಬ ಆಗಿನ ಕಾಲದವರೆಲ್ಲ ನಡ್ಕೊಂಬರ್ತಾ ಇದ್ದಾರೆ. ಆಗಿರೋದ್ರಿಂದ ಅದು ಅವರು ನಡ್ಕೊಂಬರುತ್ತಿರೋದ್ರಿಂದ ಈಗಿನ ಜನ್ರೇಷನ್ ಅದನ್ನು ನಡ್ಕೊಂಡು ಹೋಗ್ತಾ ಇದೆ. ಬಟ್ ದೇವಸ್ಥಾನ ಅದು ಅಭಿವೃದ್ಧಿ ಆಗಿಲ್ಲ. ನೋಡೋಕೆ ಇಷ್ಟು ಚಿಕ್ಕದಾಗಿ ಕಾಣ್ಬೋದು, ಬಟ್ ಆದರೆ ಪವರ್ಫುಲ್ ದೇವಸ್ಥಾನ ಇದು. ನೋಡೋಕ್ಕೆ ಚಿಕ್ಕದಾಗಿದ್ರು ದೊಡ್ಡದಾಗಿಲ್ಲ ಅಂತಂದ್ರೂ ಇಲ್ಲಿ ಬರತಕ್ಕಂಥ ಆ ಒಂದು ಶಕ್ತಿ, ಆ ಒಂದು ಇದ್ರ ಬಗ್ಗೆ ತುಂಬ ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಸರ್, ಇದು ಏನಕ್ಕೆ ಪ್ರಸಿದ್ಧಿ ಅನ್ನೋದಕ್ಕಿಂತ ಮೇಯ್ನ್ ಏನಂತಂದರೆ, ಇಲ್ಲಿ ಸುತ್ತಮುತ್ತ ಆಗಲಿ ಅಕ್ಕಪಕ್ಕರಾಗಲಿ ತುಂಬ ಜನ ಬಂದ್ಬಿಟ್ಟು ಈ ಥರ ಅರ್ಕೆ ಮಾಡ್ಕೊಂಡು ಏನು ಕಷ್ಟ ಸುಖ ಹೇಳ್ಕೊಂಡು ಇದ್ರ ಬಗ್ಗೆ ಅವರು ಅದನ್ನು ಮನಸ್ಸಲ್ಲೇ ಇದನ್ನು ಮಾಡ್ಕೊಂಡು, ಅದು ಅವ್ರ ಕೆಲಸ ಆದಮೇಲೆ ಅವ್ರ ಕೈಲಾದಷ್ಟು ಬಂದು ಅವ್ರು ಏನು ಅರ್ಕೆ ಮಾಡ್ಕೊಂಡಿರ್ತಾರೆ ಅದು ಮಾಡ್ತಾರೆ. ಎಲ್ರಿಗೂ ಒಳ್ಳೇದಾಗುತ್ತೆ ಇದು. ಖಂಡಿತ ಸರ್, ನಂಬ್ತೀವಿ ಸರ್. ನಾವು ನಂಬೋದಲ್ಲ, ಏನು NH4 ಅಲ್ಲಿ ಇಲ್ಲಿ ಈ ಕಡೆ ಶಿರಾ ತಾಲೂಕು ಆಗಿರ್ಬೋದು, ಈ ಕಡೆ ಹಿರಿಯೂರು ತಾಲೂಕು ಆಗಿರ್ಬೋದು, ಅಪ್ ಟು ಬೆಂಗಳೂರು ಇಲ್ಲೇನು ಬರ್ತಾರೋ ಇದು ಎಲ್ರಿಗೂ ಪ್ರಸಿದ್ಧವಾಗಿದೆ. ಕೆಲವ್ರಿಗೂ ಗೊತ್ತಿಲ್ಲದೇ ಇರ್ಬೋದು ನೋಡೋಕ್ಕೆ ಚಿಕ್ಕ ದೇವಸ್ಥಾನ ಅಂತೇಳಿ. ಬಟ್ ಇದು ಈ ಉಡಸಲಮ್ಮ ತಾವರೆಕೆರೆ ಇದು ಶಿರಾ ಮಧ್ಯೆ ಅಂತಂದರೆ ಇಲ್ಲಿ ಇರತಕ್ಕಂಥ ಎಲ್ರಿಗೂ ಫೇಮಸ್ಸು, ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು.
ಸರ್ ಇದು ಮೇಂಟೆನೆನ್ಸ್ ಅಂತ ಏನಿಲ್ಲ, ಎಲ್ಲರೂ ಬರ್ತಾರೆ ಈ ಥರ ಪೂಜೆ ಮಾಡ್ಕೊಂತಾರೆ. ಅವ್ರಿಗೆ ಏನು ಕಷ್ಟ ಸುಖನೋ ಇನ್ನೊಂದು ಮತ್ತೊಂದು ಅದನ್ನು ಕೇಳ್ಕೊಂತಾರೆ. ಅಲ್ಲಿ ಕಲ್ ಮೇಲೆ ಇಟ್ಟರೆ ಅದು ಆಗುತ್ತೆ ಅನ್ನೋದಾದರೆ ಬಲಗಡೆ ತಿರುಗುತ್ತೆ, ಇಲ್ಲಾಂದರೆ ನ್ಯಾಚುರಲ್ ಆಗಿ ತಿರುಗಲ್ಲ ಅದು ನೀವು ಬೇಕಾದರೆ ಯಾರಾದರೂ ಡೌಟ್ ಇದ್ದರೆ ಬೇಕಾದ್ರೆ ಬಂದು ಚೆಕ್ ಮಾಡ್ಕೋಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಅವತ್ತಿಂದಲ್ಲ ಹಿಂದಿನ ಕಾಲದಿಂದನೂ ಅದನ್ನು ನಡ್ಕೊಂಡು ಬರ್ತಾ ಇದೆ. ಇವತ್ತಿನ ಇದರಲ್ಲಿ ಜನರೇಷನಲ್ಲಿ ನಡೀತಾ ಇದೆ. ಇದಕ್ಕೆ ಪೂಜಾರು ಅಂತಾರೋ ಅವರು ಮಂಗಳವಾರ ಶುಕ್ರವಾರ ಬಂದು ಪೂಜೆ ಮಾಡ್ತಾರೆ. ನಾರ್ಮಲ್ ದಿನ ನಾವೇ ಯಾರು ಭಕ್ತಾದಿಗಳು ಬರ್ತಾರೋ ಅವರೇ ಪೂಜೆ ಮಾಡಿ ಕಾಯಿ ಹೊಡ್ಕೊಂಡು ಅವರೇ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.